ಹೋಗಿ ಕುಂಡಿಗಳೇ ಹೋಗಿ, ನಿಮಗಿನ್ನು ಈ ನಾಗರಾಜನ ವಿಷಯದ ಬಾಯಿ ಇನ್ನೊಂದು ಗೊತ್ತಿಲ್ಲ. ಮಾವ, ಏನು ನಿಮ್ಮ ನಾಟಕವಿದು? ನನಗೊಂದು ಅರ್ಥವಾಗುತ್ತಿಲ್ಲ. ಕೀರ್ತಿ, ಇನ್ನು ಮುಂದಿದೆ ನಮ್ಮ ಆಟ. ಅವರಿಗೆ ಕಾದಿದೆ ಗೋಳಾಟ. ಅಂದರೆ ನನಗೊಂದು ತಿಳಿಯುತ್ತಿಲ್ಲ. ನೋಡು ಕೀರ್ತಿ, ಮೊದಲಿನ ತರ ಅವನು ಬರೀ ರಮೇಶ್ ಅಲ್ಲ, PSI ರಮೇಶ್. ನಾವು ಮಾಡುತ್ತಿರುವ ದಂಧೆಯಲ್ಲಿ ಸೆಕ್ಯೂರಿಟಿ ಇದ್ದ ಹಾಗೆ. ನಾವು ಏನೇ ಮಾಡಿದರೂ ನಮ್ಮನ್ನು ಯಾರು ಕೇಳುವವರಿಲ್ಲ. ಹೇಗಿದೆ ನನ್ನ ಪ್ಲಾನ್? ಚೆನ್ನಾಗಿದೆ ಮಾವ, ಬಹಳ ಚೆನ್ನಾಗಿದೆ. ಆ ಬಡ ಭಿಕಾರಿಯು ನಮ್ಮ ಸೂತ್ರಧಾರಿಯಾದರೆ ನಮಗೆ ಯಾರ ಭಯವೂ ಇರುವುದಿಲ್ಲ. ಅಷ್ಟೇ ಅಲ್ಲ ಕೀರ್ತಿ, ಇವರ ಎಲ್ಲ ಆಸ್ತಿಯು ಆ ರಮೇಶನಿಗೆ ಸೇರಬೇಕಾಗಿತ್ತು. ಆ ಸುರೇಶ್ ಒಬ್ಬ ಸಾಕು ಮಗ. ಅವನನ್ನು ಹೇಗಾದರೂ ಮಾಡಿ ಆ ಮನೆಯಿಂದ ಆಚೆ ಹಾಕಿ ಅವರ ಎಲ್ಲ ಆಸ್ತಿಯನ್ನು ನನ್ನ ಕೈಯ ಹೆಸರಿಗೆ ಬರುವ ಹಾಗೆ ಮಾಡಬೇಕು. ಅಷ್ಟೇ ಅಲ್ಲ, ಅಂದ ಚಂದದಿಂದ ತುಂಬಿ ತುಳುಕುತ್ತಿರುವ ಆ ಸುರೇಶನ ಹೆಂಡತಿ ಇನ್ನಲೂ ತುತ್ತು ಕೂಳು ಇಲ್ಲದೆ ಈ ನಾಗರಾಜನ ತೋಳು ತೆಕ್ಕೆಯಲ್ಲಿ ಬಂದು ಬೀಳಬೇಕು. ಯೋಚಿಸಬೇಡ ಮಾವ, ನೀನು ಅಂದುಕೊಂಡ ಹಾಗೆ ನಡೆಯುತ್ತದೆ. ಮೊದಲು ಈ ಮದುವೆ ಕಾರ್ಯವನ್ನು ಮುಗಿಸೋಣ, ಆ ನಂತರ ಅವರ ಮನೆಯ ಕಾರ್ಯಕ್ಕೆ ಕೈ ಹಾಕೋಣ. ಇದೇ ಖುಷಿಯಲ್ಲಿ ನನಗೆ ಏನಾದರೂ ಮಾಡಬೇಕೆನಿಸುತ್ತಿದೆ. ಅದಕ್ಕೇಕೆ ಚಿತ್ತಿಸುತ್ತೀಯ ಮಾವ? ಗುಲಾಮ, ಲೇ ಗುಲಾಮ. ಹೇಳ್ರಿ ಸೌಕಾರ, ಏನ್ ಕಮ್ಮಿ ಆಗೈತಿ? ಹಿಂಗ್ಯಾಕ್ ಹರ್ಕೋತ್ರಿ ಗಂಟ್ಲ? ಲೇ ಗುಲಾಮ, ಬೇಗನೆ ಹೋಗಿ ಆ ಕ್ಯಾನ್ಸರ್ ವೀಣಾಳನ್ನು ಕರೆದುಕೊಂಡು ಬಾ. ಈ ಮನೆಯಲ್ಲಿ ಪಾರ್ಟಿ ಇದೆ. ಪಾರ್ಟಿ ಐತ್ರ? ಅವನು ಮೊದಲ ಹೇಳ್ಬೇಕಿಲ್ರಿ, ಅವನು ಒಂದು ಬಾಕ್ಸ್ ಚಾಯ್ಸ್ ತಂದು ಇಡ್ತಿದ್ನಿ. ಈಗೇನ್ ಕಮ್ಮಿ ಆತ್ರಿ? ಹೋದವನ ಹಂಗ ಕರ್ಕೊಂಡ್ ಬಂದ್ ಬಿಡ್ತೀನಿ. ಬಾ ಕೀರ್ತಿ, ಗುಂಡ್ ಹಾಕೋಣ.